ಹಾಗೆ ಇದೆ, ಎಷ್ಟೋ ಜನಕ್ಕಿನ್ನು BP ಹಾಗೆ ಇದೆ, ಎಷ್ಟೋ ಜನಕ್ಕೆ ಹೃದಯದ ಸಮಸ್ಯೆ ಹಾಗೆ ಇದೆ. ಕೇವಲ ದೈಹಿಕ ಕಾಯಿಲೆಗಳಿಗೆ ಮಾತ್ರ ನಾವಿಲ್ಲಿ ಯೋಗವನ್ನ ಮಾಡಬೇಕಾ? ಯೋಗ ಅಂತ ಹೇಳಿದ್ರೆ ಜೋಡಿಸುವಂತೆ, ಯೋಗವೇ ಎಲ್ಲವೂ ಕೂಡ, ಯೋಗ ಎಲ್ಲವೂ ಕೂಡ, ಎಲ್ಲರಿಗಾಗಿ ವೇದ ಅಂದಾಗ ಯೋಗವೂ ಕೂಡ ಎಲ್ಲರಿಗೆ, ಎಲ್ಲದಕ್ಕೂ ಕೂಡ. ಒಂದು ಸಾಮಾಜಿಕ ಸ್ವಾಸ್ಥ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ, ಹಾಗೆ ಒಂದು ಸಂಬಂಧಗಳನ್ನ ಸುಧಾರಿಸುವಂತಹ ನಿಟ್ಟಿನಲ್ಲಿ, ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ, ಎಲ್ಲ ವಿಷಯಗಳಲ್ಲಿಯೂ ಕೂಡ ಈ ಯೋಗ ಪ್ರಮುಖ ಪಾತ್ರವನ್ನ ಇವತ್ತು ವಹಿಸ್ತಾ ಇದೆ. ಅದರ ಮಹತ್ವ ನಮ್ಗೆ ಎಲ್ರಿಗೂ ಕೂಡ ಗೊತ್ತಾಗಿದೆ, ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಈಗಾಗಲೇ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಇದು ಹೇಗೆ ನಾವು ಬಳಸ್ಕೊಂಡ್ವಿ ಯೋಗವನ್ನ, ಅದ್ರ ಮುಖಾಂತರ ಹೇಗೆಲ್ಲ ನಾವು ಹೊರಗೆ ಬಂದ್ವಿ ಅನ್ನೋ ಒಂದು ಮಹತ್ವ ನಮ್ಗೆ ಈಗಾಗಲೇ ತಿಳಿದ್ವಿ. ಹಾಗಾಗಿ ನಮಗೆ ಗೊತ್ತಿರುವಂತಹ ವಿಷಯಗಳು ಹೇಗಿರ್ಬೇಕು, ಯೋಗಕ್ಕೆ ಬರಬೇಕಾದ್ರೆ ಹೇಗೆ ನಮಗೆ ಇಹ ಮತ್ತೆ ಪರ ಎರಡನ್ನ ನಾವು ವಿಚಾರವನ್ನ ನಾವು ನೋಡ್ತೀವಿ. ಇಹ ಅಂತ ಹೇಳಿದ್ರೆ ಇಲ್ಲಿ ನಾವೀಗ ಏನಿದೀವಿ ಇದು ಇಹ. ಪರ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಕಾಣದ ಇನ್ನೊಂದು ಲೋಕ. ಹಾಗೆ ನಮ್ಮ ದೇಹವೂ ಕೂಡ ಸ್ಥೂಲ ಮತ್ತೆ ಸೂಕ್ಷ್ಮ ಎರಡು ಅವಸ್ಥೆಯಲ್ಲಿ ಇರುತ್ತೆ. ಸ್ಥೂಲ ಅಂದ್ರೆ ಕಣ್ಣಿಗೆ ಕಾಣುವಂತಹ ದೇಹ, ಕಣ್ಣಿಗೆ ಕಾಣುವಂತಹ ದೇಹಕ್ಕೆ ಆಗುವಂತಹ ತೊಂದರೆಗಳನ್ನ ನಾವು ಅಷ್ಟೇ ಗಮನಿಸ್ತೀವಿ. ಆದ್ರೆ ಸೂಕ್ಷ್ಮದ ವಿಚಾರಕ್ಕೆ ಬಂದಾಗ ನಾವು ಅಲ್ಲಿ ಸೋಲ್ತಾ ಇದ್ದೀವಿ. ಒಬ್ಬ ಯೋಗಿ ಆದವನಿಗೆ ಸೂಕ್ಷ್ಮವಾದ ವಿಚಾರಗಳನ್ನ ನಾವು ಗಮನಿಸ್ಬೇಕಾಗುತ್ತೆ. ಸೂಕ್ಷ್ಮ ಅಂದ್ರೆ ಏನು, ಯಾವ ತರ ಇರುತ್ತೆ ಅಂತ ಸಾಮಾನ್ಯವಾಗಿ ನಾವು ಯೋಗದಲ್ಲಿ ಗಮನಿಸಬೇಕಾಗಿರುವಂತಹ 4 ಮಹತ್ತರವಾದಂತಹ ಅಂಶಗಳು. ಇದನ್ನ ಶರೀರ ಅಂತಾನೆ ಕರೀತಾರೆ. 4 ಶರೀರಗಳನ್ನ ನಾವು ಗಮನಿಸಬೇಕು. ಮೊದಲನೇದು ಸ್ಥೂಲ ಶರೀರ, ಮೊದಲನೇದು ಸ್ಥೂಲ ಶರೀರ. ಎರಡನೇದು ಸೂಕ್ಷ್ಮ ಶರೀರ. ಮೂರನೇದು ಭಾವನಾ ಶರೀರ. ನಾಲ್ಕನೆಯದು ಆಧ್ಯಾತ್ಮ ಶರೀರ. ಇದನ್ನ ಇಂಗ್ಲಿಷ್ ನಲ್ಲಿ ಫಿಸಿಕಲ್ ಬಾಡಿ, ಮೆಂಟಲ್ ಬಾಡಿ, ಎಮೋಷನಲ್ ಬಾಡಿ, ಸ್ಪಿರಿಚುವಲ್ ಬಾಡಿ ಅಂತ ಹೇಳಿ 4 ಹಂತಗಳಲ್ಲಿ ನಾವು ಈ ದೇಹವನ್ನು ನಾವು ಗುರುತಿಸ್ತೀವಿ. ಒಂದು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಅದು ಸ್ಥೂಲ ದೇಹ. ಇನ್ನು ಉಳಿದ 3 ಕಾಣಿಸ್ತಾ ಇಲ್ಲ. ಆದರೆ ಮನುಷ್ಯನ ಪ್ರತಿಯೊಂದು ಸಮಸ್ಯೆಗಳಿಗೆ ಮೂಲ ಕಾರಣ ಈ ಸೂಕ್ಷ್ಮ ಸ್ಥಿತಿಯದ್ದಾಗಿರುತ್ತೆ. ಯಾವ್ಯಾವುದು? ಮನಸ್ಸು, ಹಾಗೆ ಭಾವನೆಗಳು, ಮತ್ತೆ ಆಧ್ಯಾತ್ಮ. ಮೆಂಟಲ್ ಬಾಡಿ, ಎಮೋಷನಲ್ ಬಾಡಿ, ಸ್ಪಿರಿಚುವಲ್ ಬಾಡಿ. ಈ ಮೂರನ್ನು ನಾವು ಗಮನಿಸ್ತಾ ಇದ್ದೀವಾ? ಯೋಗದಲ್ಲಿ ಇದು ಯಾವ ಹಂತದಲ್ಲಿದೆ? ಅಷ್ಟಾಂಗ ಯೋಗವನ್ನು ನಾವೀಗಾಗಲೇ ಎಲ್ಲರೂ ತಿಳ್ಕೊಂಡಿದ್ದೀವಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ 8 ಹಂತಗಳು. ಈ 8 ಹಂತಗಳಲ್ಲಿ ಮೊದಲ 5 ಹಂತಗಳನ್ನ ಇದಕ್ಕೆ ಅಂತ ಕರೀತಾರೆ, ಅಥವಾ ಸ್ಥೂಲ ದೇಹಕ್ಕೆ, ಮಟೀರಿಯಲಿಸ್ಟಿಕ್ ವರ್ಲ್ಡ್. ಇದಕ್ಕೋಸ್ಕರ ಸೀಮಿತವಾದಂತಹವುಗಳು ಯಾವ್ಯಾವುದು? ಯಮ, ನಿಯಮ, ಆಸನ, ಪ್ರಾಣಾಯಾಮ. ಇನ್ನು ಉಳಿದಿದ್ದು ಧಾರಣ, ಧ್ಯಾನ, ಸಮಾಧಿ. ಇವು ಪರ ಅಂದ್ರೆ ಸೂಕ್ಷ್ಮ ಸ್ಥಿತಿಯಲ್ಲಿ. ನಮ್ಗಾಗ್ಲೇ ಗೊತ್ತಿದೆ, 90% ಕಾಯಿಲೆಗಳು ಉಂಟಾಗೋದು ಯಾವ್ದ್ರಿಂದ? ಮನಸ್ಸಿನಿಂದ ಉಂಟಾಗುತ್ತೆ. ಹಾಗಾದ್ರೆ ಈ ಮನಸ್ಸನ್ನ ನಾವು ಗಮನಿಸ್ತಾ ಇದ್ದೀವಾ? ಹೇಗೆ ಗಮನಿಸ್ತಾ ಇದೀವಿ? ಗಮನಿಸ್ತಾ ಇದೀವ ನಾವು? ಗಮನಿಸ್ತಾ ಇಲ್ಲ. ಇದನ್ನ ಗಮನಿಸೋದನ್ನು ಕೂಡ ನಾವು ಅಭ್ಯಾಸ ಮಾಡ್ಬೇಕು. ನಾವ್ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಧ್ಯಾನ ಮಾಡ್ತಿದೀವ? ಧ್ಯಾನ ಆಗ್ಬೇಕಾ ಅಥವಾ ಮಾಡಬೇಕಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ ಸಹಜವಾಗಿ. ಧ್ಯಾನ ಮಾಡೋದೇ ಬೇರೆ, ಧ್ಯಾನ ಆಗೋದೇ ಬೇರೆ ಅಲ್ವಾ? ನಾವಿಲ್ಲಿ ಧ್ಯಾನವನ್ನ ಮಾಡ್ತಾ ಇದೀವಿ ಅಷ್ಟೇ, ಅದಾಗ್ತಾ ಇದೆ. ಧ್ಯಾನ ಅನ್ನೋದು ಆಗ್ಬೇಕು. ಗೊತ್ತಾಯ್ತು?
ಹಾಗಾಗಿ ಈ 3 ಹಂತಗಳೇನಿದೆ, ಈ 3 ಹಂತಗಳನ್ನ ಪ್ರತಿಯೊಬ್ಬ ಯೋಗಿಯು ಯಾವಾಗ ಸ್ಪಷ್ಟವಾಗಿ ಗಮನಿಸಿ ನಾವು ಅದನ್ನ ಅನುಷ್ಠಾನ ಮಾಡ್ತಾ ಬರ್ತೀವಿ, ಅವಾಗ ನಾವು ಯಾವುದೇ ಸಮಸ್ಯೆಯನ್ನ ಆಮೂಲಾಗ್ರವಾಗಿ ತೊಡೆದು ಹಾಕಬಹುದು. ಆಮೂಲಾಗ್ರವಾಗಿ. ಮಂಡಿ ನೋವಿಗೆ ಕಾರಣ ಏನಿದೆ? ಮಂಡಿ ನೋವಿಗೆ ಕಾರಣ ಏನಿದೆ ಅಂದಾಗ ಒಂದಷ್ಟು ಮೂಳೆ ಸೌದಿರ್ಬಹುದು, ಅಥವಾ ಎಲ್ಲೋ ಬಿದ್ದು ಏಟಾಗಿರ್ಬಹುದು, ಅಥವಾ ಇನ್ಯಾವುದೋ ಒಂದು ಹೊಡೆದಾಗ್ಲೋ ಮತ್ತಿನ್ನೇನೋ ಆದಾಗ ಸ್ಲಿಪ್ ಆದಾಗ್ಲೋ ವ್ಯತ್ಯಾಸಗಳಾದಾಗ ಆಗಬಹುದು. ಆದರೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈಗ ವಯಸ್ಸಾಗ್ತಾ ಆಗ್ತಾ ಆಗ್ತಾ ವಯೋಸಹಜವಾಗಿ ಈ ಮೂಳೆ ಸವಿಯೋದು ಒಂದು. ಆದ್ರೆ ಎಷ್ಟೋ ಜನ ಯುವಕರಲ್ಲಿಯೂ ಕೂಡ ಮಂಡಿ ನೋವಿದೆ, ಶುಗರ್ ಅನ್ನೋದನ್ನ ನಾವು ನೋಡ್ತೀವಿ, BP ಅನ್ನೋದನ್ನ ನೋಡ್ತೀವಿ. ಹಾಗಾದ್ರೆ ಇವರಿಗೆ ಕ್ಷಮತೆ ಇಲ್ವಾ? ವ್ಯತ್ಯಾಸ ಎಲ್ಲ ಆಗ್ತಾ ಇದೆ ಅಂದ್ರೆ ಸೂಕ್ಷ್ಮ ಸ್ಥಿತಿಯಲ್ಲಿ ಆಗ್ತಾ ಇದೆ. ಯಾಕೆ ಅವರಿಗೂ ಕೂಡ ಮಂಡಿ ನೋವು ಬರುತ್ತೆ ಅಂತ ಹೇಳಿದ್ರೆ ವ್ಯಾನ ವಾಯುವಿನ ವ್ಯತ್ಯಾಸ. ವ್ಯಾನ ವಾಯು. ಈಗ ನಾವು ಅಗ್ನಿಹೋತ್ರದಲ್ಲಿ ಪಂಚಪ್ರಾಣಗಳ ಹೆಸರನ್ನ ಹೇಳಿ ಅಗ್ನಿಹೋತ್ರ ಮಾಡಿದ್ವಿ. ಸ್ವರಾದಿತ್ಯ ಯವ್ಯಾನ ಯಸ್ವಾಹ ಅಂದ್ರೆ ಆ ವ್ಯಾನ ಪ್ರಾಣವನ್ನ ಉತ್ತೇಜಿಸಬೇಕು. ಅಗ್ನಿಹೋತ್ರ ಮುಖ್ಯವಾಗಿ ಆ ಪ್ರಾಣಗಳನ್ನ ಉತ್ತೇಜನಗೊಳಿಸುತ್ತೆ. ನಿರ್ದಿಷ್ಟವಾದಂತಹ ಶಕ್ತಿಯನ್ನ ಆ ಭಾಗಕ್ಕೆ ಅದು ತುಂಬುತ್ತೆ. ಸ್ವರಾದಿತ್ಯ ಯವ್ಯಾನಾಯ ಸ್ವಾಹ. ವ್ಯಾನವಾಯು ಎಲ್ಲಿರುತ್ತೆ? ಸೊಂಟದಿಂದ ಕೆಳಭಾಗದಲ್ಲಿ, ಆ ನಂತರ ಇಡೀ ದೇಹಕ್ಕೆ ಅದು ವ್ಯಾಪಿಸುತ್ತೆ. ಈ ವಾಯುವನ್ನ ನಾವು ಸರಿಯಾಗಿ ಇಟ್ಟುಕೊಂಡಾಗ, ಈ ವಾಯುವನ್ನು ನಾವು ಶುದ್ಧಗೊಳಿಸಿದಾಗ, ಈ ಪ್ರಾಣವನ್ನು ಶುದ್ಧಗೊಳಿಸಿದಾಗ ಈ ಭಾಗದ ಸಮಸ್ಯೆಗಳು ನಮಗೆ ಕಡಿಮೆ ಆಗ್ತಾ ಹೋಗ್ತವೆ. ಇದನ್ನ ನಾವು ಯಾವುದೇ ಟ್ರೀಟ್ಮೆಂಟ್ ಮಾಡಲ್ಲ. ಇಲ್ಲಿ ಎಣ್ಣೆ ತಿಕ್ಕೋದಾಗ್ಲಿ, ಫಿಸಿಯೋಥೆರಪಿ ಮಾಡೋದಾಗ್ಲಿ, ಆಸನಗಳನ್ನು ಮಾಡೋದಾಗ್ಲಿ, ವ್ಯಾಯಾಮಗಳನ್ನ ಮಾಡಿಸೋದಾಗ್ಲಿ ಇರೋದಿಲ್ಲ. ಇಲ್ಲಲೇ ಇದ್ರೂ ಕೂಡ ಸೂಕ್ಷ್ಮ ಸ್ಥಿತಿಯಲ್ಲಿ ಆ ಭಾಗಕ್ಕೆ ನಾವು ಚಿಕಿತ್ಸೆಯನ್ನ ನೀಡ್ತಾ ಹೋಗ್ತೀವಿ. ಇದು ಈ ಶಿಬಿರದ ಒಂದು ಉದ್ದೇಶ. ಇದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು. ಆ ನಿಟ್ಟಿನಲ್ಲಿ ಈ ಶಿಬಿರ ಮಾಡಿದಾಗ ಈ ಶಿಬಿರದ ಒಂದು ರೂಪುರೇಷೆ ಹೇಗಿರ್ಬೇಕು ಅಂತ ಹೇಳಿ ನಾವು ನೋಡಿದಾಗ ಪ್ರತಿ ದಿವಸ ಹೇಗಿರುತ್ತೆ ಅಂದ್ರೆ, ಈಗ ನಾಳೆಯಿಂದ ನಮ್ಗೆ ಶಿಬಿರದ ಒಂದು ದಿನನಿತ್ಯದ ಚಟುವಟಿಕೆಗಳು ಪ್ರಾರಂಭ ಆಗುತ್ತೆ. 10 ದಿವಸಗಳ ಕಾಲ ಒಂದು ಶಿಬಿರ ಇರುತ್ತೆ. ಆ ಶಿಬಿರಕ್ಕೆ ಏನು ಅಂತ ಹೇಳಿದ್ರೆ, ಮೊದಲು ಪ್ರಾರ್ಥನೆಯಿಂದ ಶುರುವಾಗುತ್ತೆ, ಆಮೇಲೆ ಸೂಕ್ಷ್ಮ ವ್ಯಾಯಾಮಗಳಿರುತ್ತೆ, ಆಮೇಲೆ ಅಗ್ನಿಹೋತ್ರ ಇರುತ್ತೆ, ಅಗ್ನಿಹೋತ್ರದ ನಂತರ ಪ್ರಾಣಾಯಾಮ ಇರುತ್ತೆ, ಪ್ರಾಣಾಯಾಮ ಆದ ಮೇಲೆ ಸಮಾಲೋಚನೆ ಇರುತ್ತೆ. ಸಮಸ್ಯೆಗಳು ಒಬ್ಬೊಬ್ರದ್ದು ಒಂದೊಂದು ತರ ಇರುತ್ತೆ. ಇವ್ರದೊಂದು ಸಮಸ್ಯೆ ಇದ್ರೆ ಇವ್ರದೊಂದು ಬೇರೆ ಬೇರೆ ತರ ಇರುತ್ತೆ. ಎಲ್ಲರೂ ಕೂಡ ಒಂದೇ ಕಡೆ ಸೇರಿದ ಮೇಲೆ ಗೊತ್ತಾಯ್ತಾ, ಪ್ರತಿಯೊಬ್ಬರ ಸಮಸ್ಯೆಯನ್ನ ಕೇಳುವುದು ಅದು ಸೂಕ್ತ. ಹಾಗಾಗಿ ಸಮಾಲೋಚನೆಯನ್ನ ಮಾಡಿ ಅವರಿಗೆ ಹೇಗೆ ಈ ಶಕ್ತಿಯನ್ನ ತಲುಪಿಸೋದು, ಅದರ ಬಗ್ಗೆ ಒಂದಷ್ಟು ಸಮಯ ಇರುತ್ತೆ. ಅದನ್ನ ಸಮಾಲೋಚನೆ. ಆನಂತರ ಧ್ಯಾನ ಇರುತ್ತೆ. ಆ ಧ್ಯಾನದ ಸ್ಥಿತಿಯಲ್ಲಿ ನಾವು ಏನೆಲ್ಲ ಈ ಒಂದು ಬೆನಿಫಿಟ್ಸ್ ನ ಪಡ್ಕೊಂಡಿರ್ತೀವಿ ಅದನ್ನ ನಾವು ಅಂತರ್ಗತ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಆಮೇಲೆ ಶಾಂತಿ ಮಂತ್ರದೊಂದಿಗೆ ಒಂದು ಶಿಬಿರದ ಆ ದಿನದ ಮುಕ್ತಾಯ ಆಗುತ್ತೆ. ಇದರ ಜೊತೆಗೆ ಶಿಬಿರಾರ್ಥಿಗಳು ನಾವು ಹೇಗಿರ್ಬೇಕು ಅಂದ್ರೆ, ನಮಗೂ ಕೂಡ ಒಂದಷ್ಟು ಟರ್ಮ್ಸ್ ಮತ್ತೆ ಕಂಡೀಷನ್, ನಿಯಮಗಳನ್ನ ನಾವು ಹಾಕೊಳ್ಬೇಕಾಗುತ್ತೆ. ಪ್ರತಿ ದಿವಸ ನೀವು ಬರುವಾಗ ನೀವು ಒಂದು ಪುಸ್ತಕ ಮತ್ತೆ ಒಂದು ಪೆನ್ ಅನ್ನ ಜೊತೆಗೆ ತಂದ್ರೆ ಅನುಕೂಲ. ಆಮೇಲೆ ಆಹಾರ ಕ್ರಮವನ್ನು ಅಷ್ಟೇ, ಸಾತ್ವಿಕ ಆಹಾರವನ್ನ ಅನುಸರಿಸೋದು ತುಂಬಾ ಒಳ್ಳೇದು. ನೀವು ಅಲ್ಲಿ ಶಿಬಿರಕ್ಕೆ ಬಂದ ಮೇಲೆ ಯಾವ ರೀತಿ ಆಹಾರ ನೀವು ತಗೊಂಡ್ರೆ ಸೂಕ್ತವಾಗಿರುತ್ತೆ ಅಂತ ಹೇಳಿ ನಾವು ಅದನ್ನ ಹೇಳ್ತೀವಿ. ಅದನ್ನ ನೀವು ಆಹಾರವನ್ನ ಅದೇ ರೀತಿ ತಗೊಂಡ್ರೆ ಒಳ್ಳೇದು. ಅದೇ ಸಮಯಕ್ಕೆ, ನಿರ್ದಿಷ್ಟ ಸಮಯಕ್ಕೆ ಅದೇ ಆಹಾರವನ್ನ ತೆಗೆದುಕೊಂಡ್ರೆ ಒಳ್ಳೇದು. ಮತ್ತೆ ಎಲ್ಲಾ ಶಿಬಿರಾರ್ಥಿಗಳಿಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಈ ಯೋಗದ ಚಿಕಿತ್ಸೆಯ ಜೊತೆಗೆ ಪಾರಂಪರಿಕ ಚಿಕಿತ್ಸೆಯನ್ನು ಕೂಡ ಅಳವಡಿಸಲಾಗಿರುತ್ತೆ. ಒಂದಿಷ್ಟು ಔಷಧ ದ್ರವ್ಯಗಳನ್ನ ನಿಮಗೆ ನೀಡ್ತಾರೆ. ಆ ಔಷಧ ದ್ರವ್ಯಗಳನ್ನ ನಿರ್ದಿಷ್ಟ ಸಮಯದಲ್ಲೇ ತಗೊಳ್ಬೇಕು. ಅದನ್ನ ತಗೊಂಡೇನೆ ಪ್ರತಿ ದಿವಸ ಶಿಬಿರಕ್ಕೆ ಬರಬೇಕಾಗುತ್ತೆ. ಅದು ನಿಮಗೆ ದೈಹಿಕ ಶಕ್ತಿಯನ್ನ ನೀಡುತ್ತೆ. ಆ 10 ದಿನಗಳ ಕಾಲ ನೀವೇನ್ ಬರ್ತೀರಿ
ನಿಮ್ಮ ಸುಸ್ತು, ಈ ಸಂಕಟ, ಏನೋ ಒಂದಷ್ಟು ವ್ಯತ್ಯಾಸಗಳಾಗುತ್ತಲ್ಲ, ಇವೆಲ್ಲವನ್ನು ಕೂಡ ಸ್ಥೂಲ ರೂಪದಲ್ಲಿ ನಿಯಂತ್ರಣದಲ್ಲಿ ಇಟ್ಟಿರುತ್ತೆ. ಆಯ್ತಾ? ಹಾಗಾಗಿ ಆ ದ್ರವ್ಯವನ್ನ ನೀವು ಪ್ರತಿ ದಿವಸ ಕಲೆಕ್ಟ್ ಮಾಡ್ಬೇಕು. ಆಕ್ಚುಲಿ ಅದನ್ನ ತಗೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ತಗೊಳ್ಬೇಕು. ಖಾಲಿ ಹೊಟ್ಟೆಗೆ ತಗೊಂಡು ಅರ್ಧ ಗಂಟೆ ಆದ ನಂತರ ನೀವು ತಿಂಡಿಯನ್ನೋ ಊಟನೋ ಏನ್ ಮಾಡ್ತೀರೋ ಅದನ್ನ ಮಾಡ್ಬೋದು. ಆ ನಂತರ ನೀವು 11 ಗಂಟೆಗೆ ಬರೋದು. ಇಲ್ಲ ನಮ್ದು ಶಿಬಿರನೇ ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಶುರುವಾಗ್ತಿತ್ತು ಅಂದ್ರೆ ನಾವೇ ನೇರವಾಗಿ ಅದನ್ನ ಅಲ್ಲೇನೆ ಕೊಟ್ಬಿಡ್ತಿದ್ವಿ. ಅಲ್ಲೇ ನೀವೇ ಅದನ್ನ ಸೇವನೆ ಮಾಡಬಹುದಾಗಿತ್ತು. ಸೊ ನಾಳೆ ನೀವು ತರಗತಿಗೆ ಬಂದ ನಂತರ ಅದನ್ನ ಕೊಡ್ತಾರೆ. ನೀವು ಬೆಳಗ್ಗೆ ಏನ್ ಮಾಡ್ಬೇಕು, ಅದನ್ನ ಖಾಲಿ ಹೊಟ್ಟೆಗೆ ಅದನ್ನ ತಗೊಳ್ಬೇಕು. ಆಮೇಲೆ ಶಿಬಿರಕ್ಕೆ ಬರಬೇಕು. ಎಲ್ಲದೂ ಕೂಡ ಆಯುರ್ವೇದಿಕ್ ಇದಾಗೆ ಇರುತ್ತೆ. ಗಿಡ ಮೂಲಿಕೆಗಳದ್ದು ಮನೆಯಲ್ಲಿ ದೊರೆತಕ್ಕಂತಹ ಪದಾರ್ಥಗಳನ್ನು ಉಪಯೋಗಿಸಿ ಮಾಡಿದಂತಹ ಔಷಧ ದ್ರವ್ಯ, ಅದನ್ನ ತಗೊಂಡು ಬರ್ಬೇಕಾಗುತ್ತೆ. ಸೊ ಇಷ್ಟನ್ನ ನಾವು ಮಾಡಬೇಕಾಗುತ್ತೆ. ಬಾಕಿ ನಿಯಮಗಳು ನಿಮಗೆ ಗೊತ್ತಿದೆ. 500 ರೂಪಾಯಿ ಶಿಬಿರದ ಶುಲ್ಕ ಇರುತ್ತೆ. ಇದನ್ನು ನಾವೊಂದು ಬೇರೆಯ ಒಂದು ಉದ್ದೇಶಕ್ಕೋಸ್ಕರ ಇದನ್ನ ಬಳಸಬೇಕು ಅನ್ನೋದು ನಮ್ಮ ಒಂದು ಸಂಕಲ್ಪ ಆಗಿದೆ. ಅದ್ರ ಜೊತೆಗೆ ನಿಮ್ಮ ಸಹಕಾರ ಕೂಡ. ಬೇರೆ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಪತಂಜಲಿ ಯೋಗ ಪರಿವಾರದಲ್ಲಿ ಪತಂಜಲಿ ಸಹ ಪ್ರಭಾರಿಗಳಾಗಿರೋರು ದೊರೆಸ್ವಾಮಿ ಅಂತ ಹೇಳಿ ಇಲ್ಲೇ ಇದ್ದಾರೆ. ನಮ್ಮ ತುಂಬಾ ಚಟುವಟಿಕೆಯಿಂದ ಇರತಕ್ಕಂತಹ ಒಬ್ಬ ವ್ಯಕ್ತಿ ಅವರು. ಅಗ್ನಿಹೋತ್ರದಲ್ಲಿ ಎಲ್ಲದರಲ್ಲೂ ಯೋಗದಲ್ಲಿ ಎಲ್ಲ ಭಾಗವಹಿಸ್ತಾ ಇರ್ತಾರೆ. KSRTCಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರ ತಮ್ಮ ಗುರುಲಿಂಗಪ್ಪ ಅಂತ ಹೇಳಿ, ಆ ಗುರುಲಿಂಗಪ್ಪ ಅವರಿಗೆ ಒಂದಷ್ಟು ಸಮಸ್ಯೆಗಳಿದೆ. ಈಗಾಗಲೇ ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ಎಲ್ಲರೂ ನೋಡಿದಿರಲ್ವಾ, ಎಲ್ರಿಗೂ ವಿಚಾರ ಗೊತ್ತಿದೆ. ಸೊ ಹಾಗಾಗಿ ಅವರು ತೀವ್ರತರದ ಸಮಸ್ಯೆಯಲ್ಲಿ ಇದ್ದಾರೆ. ಆ ಸಮಸ್ಯೆಯಲ್ಲಿ ಇದ್ದಾಗ ಅವರು ರಾಷ್ಟ್ರಪತಿಗಳಿಗೆ, ರಾಜ್ಯಪಾಲರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ದಯಾಮರಣವನ್ನು ಕೋರಿ ಅರ್ಜಿಯನ್ನ ಬರೆದಿರ್ತಾರೆ. ಆದ್ರೆ ಮರಣ ಒಂದೇನೆ ಪರಿಹಾರ ಅಲ್ಲ. ಇಲ್ಲಿ ನಮಗೆ ಭಗವಂತ ಈ ಸ್ಥೂಲ ದೇಹವನ್ನ ನೀಡಿ ಕಳಿಸಿದಾನೆ ಅಂದ್ರೆ ಇಲ್ಲಿ ಬದುಕೋದಕ್ಕೋಸ್ಕರ ಕಳಿಸಿದಾನೆ. ಸೊ ಆ ಬದುಕನ್ನ ನಾವು ಬದುಕಿ ತೋರಿಸ್ಬೇಕಾಗುತ್ತೆ. ಇಲ್ಲಿ ಈಸಬೇಕು, ಇದ್ದು ಜಯಿಸಬೇಕು ಅಂತ ಹೇಳಿ ಕಷ್ಟಗಳು ಬಂದಾಗ ಕಂಗೆಟ್ಟು ಅದಕ್ಕೆ ನಾವು ಸಾವಿಗೆ ಶರಣಾಗುವುದು ಪರಿಹಾರ ಅಲ್ಲ. ಹಾಗಾದ್ರೆ ಎಲ್ಲರೂ ಸಾಯ್ಬೇಕಾಗತ್ತೆ. ಕಷ್ಟಗಳು ಬಂದಾಗ ಎಲ್ಲರೂ ಎದುರಿಸ್ತಿದ್ದಾರೆ ಎಂದಾಗ ಅವರೊಬ್ರು ಮಾತ್ರ ಯಾಕೆ ಅದರಿಂದ ವಂಚಿತರಾಗಬೇಕು? ಅವರಿಗೆ ಅರಿವಿದೆಯೋ ಅರಿವಿಲ್ವೋ ಗೊತ್ತಿಲ್ಲ. ಆದ್ರೆ ನಮ್ಮ ಒಂದು ಕಾರ್ಯ ಏನಂತ ಹೇಳಿದ್ರೆ, ನಾವು ಅದನ್ನ ಅವ್ರಿಗೆ ತೋರಿಸ್ಕೊಡ್ಬೇಕು. ಇಲ್ಲ, ಬದುಕೋದಕ್ಕೆ ನಿಮಗೂ ಕೂಡ ಅವಕಾಶ ಇದೆ, ಏನೆಲ್ಲ ಸಾಧ್ಯತೆಗಳಿದೆ, ಅವೆಲ್ಲವನ್ನೂ ಕೂಡ ನಾವು ಪ್ರಯತ್ನವನ್ನ ಮಾಡುವ ಉದ್ದೇಶದಿಂದ ಆ ಸಂಕಲ್ಪವನ್ನು ನಾವು ಮಾಡಿದ್ವಿ. ನಾವೆಲ್ಲರೂ ಕೂಡ ಒಂದ್ ದಿವಸ ಹೋಗೋಣ, ಆಯ್ತಾ? ಒಂದೆರಡು ಜೀವಗಳನ್ನ ಉಳಿಸಿದ ಪುಣ್ಯ ನಮಗೂ ಕೂಡ ಬರುತ್ತೆ. ಕೇವಲ ನಮ್ಮ ಕಷ್ಟಗಳನ್ನ ಅಷ್ಟೇ ನಾವು ಪರಿಹಾರ ಮಾಡ್ಕೊಳ್ಳೋದಲ್ಲ. ನಮ್ಮ ಕಷ್ಟಗಳನ್ನ ಬದಿಗಿಟ್ಟು ಬೇರೆಯವರ ಕಷ್ಟಗಳಿಗೆ ನೀವು ಯಾವಾಗ ಪರಿಹಾರ ಮಾಡೋದಕ್ಕೆ ನಿಲ್ತಿರೋ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಭಗವಂತನಿಗೆ ನೇರ ದೃಷ್ಟಿ ನಿಮ್ಮ ಮೇಲೆ ಇರುತ್ತೆ. ಯಾಕೆಂದ್ರೆ ನನ್ನ ಕೆಲಸ ಇವ್ರು ಮಾಡ್ತಾ ಇದಾರಲ್ಲ, ಇವ್ರ ಜವಾಬ್ದಾರಿ ನಾನ್ ತಗೊಳ್ಬೇಕು ಅಂತ ಹೇಳಿ ನೇರವಾಗಿ ಭಗವಂತ ನಿಮ್ಮನ್ನು ಕಾಪಾಡ್ತಾರೆ. ನೀವು ಯಾವ ಟ್ರೀಟ್ಮೆಂಟ್ ತಗೊಳ್ಳೋದು ಬೇಕಾಗಿಲ್ಲ, ನೀವು ಸೇವೆ ಮಾಡ್ತಾ ಹೋದ್ರೆ ಸಾಕು. ಆ ಸೇವೆಯಿಂದ ನಿಮ್ಗೆ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಆ ದೃಷ್ಟಿಗೆ ಅದು ಒಂದು ಭಾಗ, ಅದು ಒಂದು ಚಿಕಿತ್ಸೆಯ ಒಂದು ಭಾಗ ಅಂತಾನೆ ತಿಳ್ಕೊಂಡ್ರೆ ತಪ್ಪೇನಿಲ್ಲ. ಆ ದೃಷ್ಟಿಯಿಂದ ಆ ಒಂದು ಸಂಕಲ್ಪವನ್ನ ಮಾಡಿದೀವಿ. ಸೊ ಚಿಕಿತ್ಸಾ ಶಿಬಿರ ನಡೆಯೋ ಸ್ಥಳ ನಿಮ್ಗೆ ಗೊತ್ತೇ ಇದೆ, ಗಹನ ಯೋಗ ಕೇಂದ್ರ ಅಂತೇಳಿ, ಅಲ್ಲಿ ನಡೆಯುತ್ತೆ. ಗುರುಗಳು ಹೇಳಿದಾಗ ಗಹನ ಕೇಂದ್ರ ಯಾರಾದ್ರೂ ಕೈ ಎತ್ತಿ. 1 2 3 4 5 ಪರೀಕ್ಷೆಗೋಸ್ಕರ. ಯಾಕೆಂದ್ರೆ ದುಡ್ಡು ಹಾಕ್ಸೋದು ಇವ್ರು ಬೇರೆ ಮಾಡ್ತಾರೆ. ಇನ್ನುಳಿದವರು ಈ ಕೇಂದ್ರಕ್ಕೆ ಬರ್ಬೋದಾಗ್ತದೆ. ಕೈ ಎತ್ತಿ. 1 2 3 4 5 6 7 8 10. ಹಾಗಾದ್ರೆ ಕೆಲಸ ಮಾಡೋಣ, ತಲೆಬಿಸಿ ಮಾಡ್ಕೊಳ್ಳೋದು ಬೇಡ. ಇವಾಗ ಸದ್ಯಕ್ಕೆ ಗಹನ ಕೇಂದ್ರದಲ್ಲಿ ಮಾಡಬೇಕು ಅಂತ ಅಲ್ಲಿ ತುಂಬಾ ಜನ ಇದ್ದಾರೆ, ನಿರ್ಧಾರ ಆಗಿರೋದ್ರಿಂದ ಇವಾಗ ನಾಳೆಯಿಂದ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಆದ್ರೆ ನಮ್ಗೆ ಸಾಧ್ಯ ಇದ್ದವರು ಅಲ್ಲಿ ಹೋಗೋಣ, ಇಲ್ಲ ಹೋದ್ರೆ ಅದು ಹೋಗುತ್ತ ತಕ್ಷಣ ಇಲ್ಲಿ ಇನ್ನೊಂದು ಶಿಬಿರ ಮಾಡಿ. ಏನು ಇವ್ರೆ ಹೌದಲ್ಲ, ಅಲ್ಲಿ 10 ಶಿಬಿರ ಆಗುತ್ತೆ. ನಮ್ಗೆ ಸಾಧ್ಯ ಇದೆಯಾ, ನಾವಲ್ಲಿ ಹೋಗೋಣ. ಸಾಧ್ಯ ಇಲ್ವಾ, ಇಲ್ಲಿ ಇನ್ನು 10 ದಿವಸ ಬಿಟ್ಟು, ಅಂದ್ರೆ ಇದು ತಾರೀಕು ಎಷ್ಟು ಬಿಟ್ಟು 11 21 ಅಥವಾ 22 ಇಲ್ಲಿ ಮಾಡೋಣ. ಆಗುದಲ್ಲ ರಮೇಶ್? ಅವಾಗ ಅದೇ ತರ 2 ಟೆಸ್ಟ್ ಮಾಡಿ ನೀವು ರೆಡಿ. ಆ ದಂಪತಿಗಳು ರೆಡಿ ಇದ್ರೆ ನಾನು ಯಾವಾಗಲೂ ರೆಡಿ ಇರ್ತೀನಿ, ಸಮಸ್ಯೆ ಇಲ್ಲ. ಇಲ್ಲಿ ಇನ್ನು ಶಿಬಿರ ಆಗುತ್ತೆ.
ಅದರಿಂದ ನಾವು ಸದ್ಯಕ್ಕೆ ನಾಳೆಯಿಂದ ಗಹನ ಕೇಂದ್ರದಲ್ಲಿ ಗಹನ ಕೇಂದ್ರದಲ್ಲಿ ಆನ್ಲೈನ್ ಮಾಡೋಕ್ಕಾಗಲ್ಲ. ಜ್ಞಾನ ಕೇಂದ್ರದಲ್ಲಿ ಮಾಡೋದು ಮಗಳ ಒಂದ್ಸರಿ ಮಾತಾಡಿದ್ರೆ ಅದನ್ನ ಆನ್ಲೈನ್ ಅಲ್ಲಿ ಜಾಯಿನ್ ಆಗಿರೋರಿಗೆ ಅಲ್ಲಿ ನೀವೇ ಹೇಳಿ, ನಾನು ಮಾತು ಹೇಳೋದು ಹೇಳಿ. ಆನ್ಲೈನ್ ನಲ್ಲಿ ಯಾರೆಲ್ಲ ಜಾಯಿನ್ ಆಗಿದ್ದೀರಿ ಅವರಿಗೊಂದು ಸೂಚನೆ ಏನಂತ ಹೇಳಿದ್ರೆ, ಇಲ್ಲಿ ಒಂದಷ್ಟು ನಿರ್ದಿಷ್ಟ ಸಂಖ್ಯೆಯ ಶಿಬಿರಾರ್ಥಿಗಳಿಗೆ ನಾವು ಚಿಕಿತ್ಸೆಯನ್ನ ನೀಡ್ತಾ ಹೋಗ್ತೀವಿ. ಇದರಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗ್ಬೋದು. ಯಾಕೆಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ, ಕೆಲವೊಂದಿಷ್ಟು ಔಷಧ ದ್ರವ್ಯಗಳನ್ನು ಅವ್ರಿಗೆ ಕೊಡ್ತೀವಿ, ಅದನ್ನ ಸೇವಿಸಿ ಅವರು ತರಗತಿಗೆ ಬರಬೇಕು. ಅವ್ರದ್ದು ಆಹಾರ ಕ್ರಮ ಆನ್ಲೈನ್ ಅಲ್ಲಿ ಹೇಳಿದ್ರು ಅದನ್ನ ನೀವು ಅನುಸರಿಸಬಹುದು, ತಪ್ಪೇನಿಲ್ಲ. ಅಗ್ನಿಹೋತ್ರ ನೀವು ಅಲ್ಲೇ ಅಗ್ನಿಹೋತ್ರ ಮಾಡೇನೆ ಅದ್ರ ಜೊತೆಗೆ ಇದನ್ನ ಮಾಡ್ಬೋದು. ಹೀಗೆ ತೀರಾ ಬದಲಾವಣೆ ಏನು ಆಗೋದಿಲ್ಲ. ಇಲ್ಲಿ ಈಶಾವಾಸ್ಯನಿಂದ ನಡೆಯೋದಾದ್ರೆ ಯಾವುದೇ ಕೊರತೆ ಇರೋದಿಲ್ಲ. ನೇರವಾಗಿ ನಾವು ಆನ್ಲೈನ್ ಅಲ್ಲಿ ಕನೆಕ್ಟ್ ಆಗಬಹುದು. ಅಕಸ್ಮಾತ್ ಇಲ್ಲ ಆಗದಲ್ಲೇನೆ ಗಹನ ಯೋಗ ಕೇಂದ್ರದಲ್ಲಿ ಗಹನದಲ್ಲೇನೆ ಆದ್ರೆ ಅಲ್ಲಿ ಆನ್ಲೈನ್ ವ್ಯವಸ್ಥೆಗೆ ಒಂದಷ್ಟು ಸೂಕ್ತವಾಗಿ ಚರ್ಚಿಸಿ ನಾವು ಕನೆಕ್ಟ್ ಆಗ್ತೀವಿ. ಹರಿವು ನಾಳೆ ಲಿಂಕ್ ಕೂಡ ಹಾಕ್ತೀವಿ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ನಮಗೆ ಇಲ್ಲಿ ಸಿಸ್ಟಮ್ ಇದೆ. ಸಿಸ್ಟಮ್ ಅಲ್ಲಿ ನಮಗೆ ನಿಮ್ಮನ್ನೆಲ್ಲ ನೋಡಬಹುದು ಮತ್ತೆ ನಾವು ನಿಮಗೆ ಕನೆಕ್ಟ್ ಆಗಬಹುದು, ಹಾಗೆ ಅವಕಾಶ ಇದೆ. ಅಲ್ಲಿ ಯಾವ ತರ ವ್ಯವಸ್ಥೆ ಆಗುತ್ತೆ ನೋಡ್ತೀವಿ. ಆದ್ರೆ ನಾವು ಲಿಂಕ್ ಹಾಕ್ತೀವಿ, ಸಾಧ್ಯವಾದರೂ ಇಲ್ಲ ಜಾಯಿನ್ ಆಗಿ. ಆದ್ರೆ ಮತ್ತೆ ಇನ್ನು 10 days ಬಿಟ್ಟು ಮತ್ತೆ ಇಲ್ಲಿ ಇನ್ನೊಂದು ಶಿಬಿರ ಮಾಡೇ ಮಾಡ್ತೀವಿ. ಅವಾಗ ಇದೇ ತರ ನಮ್ಮ ಸಿಸ್ಟಮ್ ಉಪಯೋಗಿಸ್ಕೊಂಡು ಮಾಡಬಹುದು, ಮುಂದುವರಿಸಿ. ಸೊ ಈ ರೀತಿ ಒಂದಷ್ಟು ನಿಯಮಗಳನ್ನ ನಾವು ಹಾಕೊಳ್ಬೇಕಾಗುತ್ತೆ. ಈಗಾಗಲೇ ನಾವು ಶಿಬಿರದ ಬಗ್ಗೆ ಹೇಗೆ ಇರುತ್ತೆ, ಶಿಬಿರ ಅಂದ್ರೆ ಯಾವ ತರ, ಇದ್ರ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಹಾಗೆ ಪ್ರತಿಯೊಂದು ವಿಚಾರಗಳನ್ನ ನಾವು ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಚಿಕಿತ್ಸೆ ಹೇಗೆ ನಾವು ಮಾಡ್ತಾ ಇದ್ವಿ ಅಂದ್ರೆ, ಈಗ ಲಾಕ್ಡೌನ್ ಪೀರಿಯಡ್ ಅಲ್ಲಿ ನಾವು ಯಾರು ಕೂಡ ಯೋಗವನ್ನ ಮಾಡ್ತಾನೆ ಇರ್ತೀವಿ. ಯೋಗ ಮಾಡದಲೇ ಇದ್ರೆ ಅವಾಗ ನಮ್ಗೆ ಸಮಸ್ಯೆ ಜಾಸ್ತಿ ಇತ್ತು ಕಡಿಮೆ ಇತ್ತು? ಅವಾಗ ನಮ್ಗೆ ಸಮಸ್ಯೆ ಆಕ್ಚುಲಿ ಕಡಿಮೆ ಇತ್ತು. ಯಾವ ಡಾಕ್ಟರ್ ಹತ್ರ ಹೋಗ್ಲಿಲ್ಲ, ಯಾವ ಔಷಧಿ ಮಾತ್ರೆಗಳು ಸಿಗ್ತಿರ್ಲಿಲ್ಲ. ಡಾಕ್ಟರ್ ಹತ್ರ ಹೋಗುವಂತ ಅವಕಾಶ ಇದ್ರೂ ಕೂಡ ಧೈರ್ಯ ಸಾಲ್ತಿರ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ನಿರ್ಧಾರಗಳೇ ಬೇರೆ ತರ ಆಗ್ತಿತ್ತು, ಮತ್ತೆ ಕೈಗೆ ಸಿಗ್ತಿರ್ಲಿಲ್ಲ ಯಾರು. ಹೋಗೋದಕ್ಕೆ ಭಯ ಇತ್ತು, ಯಾರು ಕೈಗೆ ಸಿಗ್ತಿರ್ಲಿಲ್ಲ. ಒಂದು ದೃಢ ಮನೋಭಾವ ದೇಹದಲ್ಲಿನ ಕಾಯಿಲೆಗಳನ್ನ ಯಾವ ರೀತಿ ನಿಯಂತ್ರಣದಲ್ಲಿ ಇಟ್ಟಿರತ್ತೆ, ಹಾಗೆ ಹೇಗೆ ಶಮನ ಮಾಡುತ್ತೆ ಅನ್ನೋದು ಕೂಡ ಒಂದಿಷ್ಟು ಕಿರುಪರಿಚಯ ನಮ್ಗೆ ಲಾಕ್ಡೌನ್ ಸಂದರ್ಭದಲ್ಲಿ ಆಯ್ತು. ಇದನ್ನ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳಿ ನಾವು ಕರಿತೀವಿ. ಅದಾಯ್ತು, ಒಂದು ರೀತಿಯಲ್ಲಿ ಅನುಕೂಲಕರವೇ ಆಗಿತ್ತು. ಅದೇ ಒಂದು ಸಿಸ್ಟಮ್ ಅನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಆದ್ರೆ ಕಾಯಿಲೆಯ ಭೀತಿಯಿಂದಲ್ಲ, ನಾವು ಈ ಯೋಗದ ಒಂದು ಅಧ್ಯಯನದಿಂದ, ಈ ಯೋಗದ ಚಿಕಿತ್ಸೆಯಿಂದ ನಾವು ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ನಮ್ಗಿಲ್ಲಿ 3 ರೀತಿಯ ಚಿಕಿತ್ಸೆಗಳನ್ನ ನಾವು ನೋಡ್ತೀವಿ. 3 ರೀತಿಯ ಚಿಕಿತ್ಸೆ. ಒಂದು ದೈವಿ ಚಿಕಿತ್ಸೆ, ಇನ್ನೊಂದು ಮನುಷ್ಯ ಚಿಕಿತ್ಸೆ, ಮೂರನೆಯದು ಅಸುರಿ ಚಿಕಿತ್ಸೆ ಅಥವಾ ರಾಕ್ಷಸ ಚಿಕಿತ್ಸೆ ಅಂತ ಹೇಳ್ತಾರೆ. ಒಂದು ದೈವಿ ಚಿಕಿತ್ಸೆ, ಇನ್ನೊಂದು ಮನುಷ್ಯ ಚಿಕಿತ್ಸೆ, ಮೂರನೆಯದು ರಾಕ್ಷಸಿ ಚಿಕಿತ್ಸೆ ಅಥವಾ ಅಸುರಿ ಚಿಕಿತ್ಸೆ ಅಂತ ಹೇಳ್ತಾರೆ. ಏನು ಅಂತೇಳಿ ನಾವು ನೋಡ್ತಾ ಹೋಗೋಣ. ಯಾವುದೋ ಒಂದು ಸಮಸ್ಯೆ ಇದೆ, ಶುಗರ್ ಇರ್ಬೋದು, BP ಇರ್ಬೋದು, ಹಾರ್ಟ್ ಇರ್ಬೋದು, ಮತ್ತೆ ಇನ್ನೊಂದು ಏನೇ ಇರ್ಬೋದು. ಈ ಸಮಸ್ಯೆಗಳಿಗೆ ಹೇಗಿರುತ್ತೆ ದೈವಿ ಚಿಕಿತ್ಸೆ ಅಂತ ಹೇಳಂದ್ರೆ, ಈಗ ನಾವು ಆಗ್ಲೇ ಅಗ್ನಿಹೋತ್ರವನ್ನ ಮಾಡಿದ್ವಿ. ಇಲ್ಲಿ ಪ್ರಾಣವಾಯು ಬಿಡುಗಡೆ ಆಗುತ್ತೆ, ಇಡೀ ದೇಹಕ್ಕೆ ಪ್ರಾಣಶಕ್ತಿಯನ್ನ ನೀಡ್ತಾ ಹೋಗುತ್ತೆ. ಯೋಗವನ್ನ ಅಭ್ಯಾಸ ಮಾಡ್ತೀವಿ, ಆಸನಗಳನ್ನ ಅಭ್ಯಾಸ ಮಾಡ್ತೀವಿ, ಪ್ರಾಣಾಯಾಮಾದಿಗಳನ್ನ ಅಭ್ಯಾಸ ಮಾಡ್ತೀವಿ. ಆ ಮೂಲಕ ದೇಹಕ್ಕೆ ಪ್ರಾಣಶಕ್ತಿ ಸಿಗ್ತಾ ಹೋಗುತ್ತೆ. ಎಲ್ಲಿ ಪ್ರಾಣಶಕ್ತಿಯ ಕೊರತೆ ಇರುತ್ತೆ ಅಲ್ಲಿ ಕಾಯಿಲೆ ಉದ್ಭವ ಆಗುತ್ತೆ. ಹಾಗಾಗಿ ಇದು ಈ ಪ್ರಾಣಾಯಾಮಾದಿಗಳಿಂದ ಪ್ರಾಣಶಕ್ತಿ ಇಡೀ ದೇಹಕ್ಕೆ ಸಿಗೋದ್ರಿಂದ ಏನಾಗುತ್ತೆ, ಇಡೀ ದೇಹ ಆರೋಗ್ಯವಾಗಿರುತ್ತೆ. ಧ್ಯಾನ ಇವುಗಳಿಂದನೂ ಕೂಡ ನಾವು ಕಾಯಿಲೆಗಳನ್ನ ನಿಯಂತ್ರಣದಲ್ಲಿ ಇಟ್ಟಿರ್ತೀವಿ. ಇದು ದೈವಿ ಚಿಕಿತ್ಸೆ. ಮಂತ್ರಗಳ ತರಂಗಗಳ ಕೆಲಸ ಮಾಡುತ್ತೆ. ಇದನ್ನ ದೈವಿ ಚಿಕಿತ್ಸೆ ಅಂತ ಕರೀತೀವಿ. ಯಾವುದೇ ರೀತಿಯ ಕಾಯಿಲೆಯನ್ನು ಕೂಡ ಈ ಒಂದು ವಿಧಾನದಿಂದ ನಾವು ದೂರ ಮಾಡಬಹುದು. ಇದು ಪ್ರೂವನ್.
ಇನ್ನ ಎರಡನೆಯದು ಮನುಷ್ಯ ಚಿಕಿತ್ಸೆ. ಮನುಷ್ಯ ಚಿಕಿತ್ಸೆ ಅಂತ ಹೇಳಂದ್ರೆ ನಮ್ಮ ಒಂದು ಜ್ಞಾನದ ಮಟ್ಟಕ್ಕೆ ನಿಲುಕುವ ಹಾಗೆ ಕೈಗೆ ಸಿಕ್ಕುವಂತಹ ಒಂದಿಷ್ಟು ದ್ರವ್ಯಗಳನ್ನ ನಾವು ಸೇವಿಸ್ತೀವಿ ಸ್ಥೂಲ ರೂಪದಲ್ಲಿ. ಅರಿಶಿನ ಇರ್ಬೋದು, ಮೆಣಸಿರ್ಬೋದು, ಜೀರಿಗೆ ಇರ್ಬೋದು, ತುಪ್ಪ, ಜೇನುತುಪ್ಪ, ಇಂಥವೆಲ್ಲವೂ ಕೂಡ ನಮ್ಮ ಕೈಗೆ ಸಿಗುವಂತಹಗಳು. ಇವುಗಳನ್ನ ಬಳಸಿ ನಾವು ಚಿಕಿತ್ಸೆಯನ್ನ ಮಾಡ್ತೀವಿ, ಅದರಿಂದಲೂ ಪರಿಹಾರ ಕಾಣಬಹುದು. ಇದನ್ನ ಮನುಷ್ಯ ಚಿಕಿತ್ಸೆ ಅಂತ ಕರೀತಾರೆ. ಇನ್ನ ಕೊನೆಯದಾಗಿ ನಾವು ನೋಡುವಂತದ್ದು ಯಾವುದು? ಅಸುರಿ ಚಿಕಿತ್ಸೆ, ರಾಕ್ಷಸಿ ಚಿಕಿತ್ಸೆ. ಅಂದ್ರೆ ಈಗೆಲ್ಲರಿಗೂ ನಮ್ಗೆ ರಾಕ್ಷಸಿ ಚಿಕಿತ್ಸೆಯ ಪರಿಚಯ ಇದೆ. ಆಪರೇಷನ್ ಅಲ್ವಾ, ಶಸ್ತ್ರ ಚಿಕಿತ್ಸೆ. ಕೊಯ್ತಾರೆ, ಓಪನ್ ಮಾಡ್ತಾರೆ, ಕಟ್ ಮಾಡ್ತಾರೆ, ಯಾವುದೋ ಒಂದು ಅಂಗವನ್ನ ಕತ್ತರಿಸ್ತಾರೆ, ತೆಗೆದು ಹಾಕ್ತಾರೆ, ಇನ್ನೊಂದು ಅಂಗವನ್ನ ಅದಕ್ಕೆ ಹಾಕ್ತಾರೆ, ರಕ್ತವನ್ನ ಹೊರಗೆ ತೆಗಿತಾರೆ, ಹೊರಗಿರುವ ರಕ್ತವನ್ನ ಒಳಗೆ ತುಂಬ್ತಾರೆ, ಚುಚ್ಚುಮದ್ದುಗಳನ್ನ ನೀಡ್ತಾ ಇರ್ತಾರೆ. ಇವೆಲ್ಲವೂ ಕೂಡ ರಾಕ್ಷಸಿ ಪದ್ಧತಿ, ಅಸುರಿ ಚಿಕಿತ್ಸೆ ಅಂತ ಹೇಳಿ ಇದನ್ನ ಕರೀತಾರೆ. ನಮ್ಗೆಲ್ರಿಗೂ ಯಾವ್ದು ಬೇಕು? ದೈವ ಚಿಕಿತ್ಸೆ ಬೇಕಲ್ವಾ? ಕುದಿಸ್ಕೊಂಡು, ಹೊಲಿಗೆ ಹಾಕಿಸ್ಕೊಂಡು, ಇನ್ಯಾವುದೋ ಅಂಗ ತಗೊಂಬಂದು ಇಲ್ಲಿಗೆ ಹಾಕಿ, ಇಲ್ಲಿ ಕಟ್ ಮಾಡಿ ತೆಗೆದು ಅಲ್ಲಿಗೆ ಹಾಕಿ, ಯಾವ್ದೋ ಬ್ಲಡ್ ತಂದು ನಮ್ ದೇಹದೊಳಗಡೆ ಹಾಕಿ ಇಲ್ಲಿರೋದನ್ನೆಲ್ಲ ತೆಗೆದು ಖಾಲಿ, ಇದು ಬೇಕಾ ನಮ್ಗೆ? ಯಾರಿಗೂ ಕೂಡ ಈ ಸ್ಥಿತಿ ಬರಬಾರದು. ಇದು ಕೊನೆಯ ಹಂತ. ಆದ್ರೆ ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಒಂದು ಚಿಕಿತ್ಸಾ ಕೊನೆ ಹಂತ ಮೊದಲನೇ ಹಂತ ಆಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕು? ಯೋಗಿಗಳಾದವರು ಹಿಂದೆಲ್ಲ ಇದಿತ್ತ? ಇರ್ಲಿಲ್ಲ. ಹಿಂದೆಲ್ಲ ಶಸ್ತ್ರ ಚಿಕಿತ್ಸೆ ಅಂತ ಇರ್ಲಿಲ್ಲ, ಶಾಸ್ತ್ರ ಚಿಕಿತ್ಸೆ ಅಂತ ಇತ್ತು. ಶಸ್ತ್ರಗಳಿಗೂ ಶಾಸ್ತ್ರಗಳಿಗೂ ವ್ಯತ್ಯಾಸ ಇದೆ. ಶಸ್ತ್ರ ಅಂತ ಹೇಳಿದ್ರೆ ಟೂಲ್ಸ್ ತಗೊಂಡು ಕಟ್ ಮಾಡ್ತಾರೆ, ಇದ್ ಮಾಡ್ತಾರೆ. ಶಾಸ್ತ್ರ ಅಂದ್ರಲ್ಲ, ವಿತೌಟ್ ಟೂಲ್ ಆಗುವಂಥದ್ದು ದೈವ ಚಿಕಿತ್ಸೆ, ಅದನ್ನ ನಾವು ಕರಿತೀವಿ. ಸೊ ಹಾಗಾಗಿ ಈ ಅಸುರಿ ಚಿಕಿತ್ಸೆಯನ್ನ ನಾವು ಒಂದಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಯಾವುದೇ ದೇಹ ಕೂಡ ಅದಕ್ಕೆ ಸ್ಪಂದಿಸಲ್ಲ, ಎಲ್ಲೂ ಕೂಡ ಅದರ ಉಲ್ಲೇಖ ಇಲ್ಲ. ಅಂಗವನ್ನ ಛೇದನ ಮಾಡುವಂತದ್ದಾಗ್ಲಿ, ನಮ್ಗೆ ನಮ್ಮ ವೇದ ಮಂತ್ರಗಳಲ್ಲೇ ಇದೆ, ವೃಕ್ಷ ಛೇದ, ವಲ್ಮಿಕ ಛೇದ, ಅದಕ್ಕೂ ಕೂಡ ನಾವು ಪ್ರಾಯಶ್ಚಿತ್ತವನ್ನ ಅನುಭವಿಸ್ಬೇಕಾಗತ್ತೆ. ವೃಕ್ಷ ಛೇದ, ಒಂದು ಮರ ಕಟ್ ಮಾಡಿದ್ರು ಕೂಡ ನಾವು ಅದಕ್ಕೆ ಮಂತ್ರಗಳನ್ನ ಹೇಳ್ಬೇಕು, ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ಬೇಕಾಗುತ್ತೆ. ಸುಮ್ನೆ ನಾವು ಮರವನ್ನು ಕಡಿಯಂಗಿಲ್ಲ. ವಲ್ಮಿಕ ಛೇದ, ಹುತ್ತವನ್ನ ಅಷ್ಟೇ ಸುಮ್ನೆ ಡೆಮಾಲಿಷ್ ಮಾಡಕ್ಕಾಗಲ್ಲ, ತೆಗೆದು ಒಡೆದಾಕಿ ಹಂಗ್ ಮಾಡೋಂಗಿಲ್ಲ. ಸೃಷ್ಟಿಯ ಒಂದು ನಿಯಮ ಅದ್ರ ಹಿಂದೆ ಅಡಗಿದೆ. ಯಾವುದೋ ಒಂದು ಕಾರಣಕ್ಕೋಸ್ಕರ ಅದಾಗ್ತಾ ಇದೆ. ಆ ಜೀವಿ ಹಾಗಿರುತ್ತೆ, ಆ ಮರ ಗಿಡಗಳು ಹಾಗೆ ಬೆಳೆದಿರುತ್ತೆ. ಅದರ ನೇರ ಸಂಪರ್ಕಕ್ಕೆ ನಾವು ಬಂದು ನಮ್ಮ ಮನಸ್ಸಿಗೆ ಬಂದ ರೀತಿಯಲ್ಲಿ ನಾವು ಅದನ್ನು ಛೇದ ಮಾಡೋದು ಸರ್ವತಾ ತಪ್ಪು. ಅದರ ಪರಿಣಾಮವನ್ನು ನಾವು ಅನುಭವಿಸ್ಬೇಕಾಗುತ್ತೆ. ಎಷ್ಟೋ ಜನ ನಾವು ಗೊತ್ತಿಲ್ಲದೆ ನಮ್ಮ ತಪ್ಪುಗಳಿಗೆ ನಾವು ಈ ರೀತಿಯ ಕಾರಣಗಳನ್ನ ನಾವೇ ತಂದುಕೊಳ್ತೀವಿ. ಕಾಯಿಲೆಗಳಿಗೆ ಬೇಕಾದಷ್ಟು ಕಾರಣಗಳಿವೆ. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾರುತ್ತೆ. ಎಷ್ಟೋ ಜನ ಹಾಸ್ಪಿಟಲ್ ಅಲ್ಲಿ ತೋರಿಸಿರ್ತಾರೆ, ವಾಸಿಯಾಗಲ್ಲ. ಏನೆಲ್ಲ ಟ್ರೀಟ್ಮೆಂಟ್ ಮಾಡಿರ್ತಾರೆ, ವಾಸಿಯಾಗಲ್ಲ. ಕಾರಣ ನಮ್ಮನ್ನ ನಾವು ಅವಲೋಕನ ಮಾಡ್ಕೊಳ್ಳೋಣ ಅಂತ ಇತ್ತು. ಯೋಗದಲ್ಲಿರೋ ಅಟ್ಲೀಸ್ಟ್ ನಾವು ಅವಲೋಕನ ಮಾಡ್ಕೊಳ್ಳೋಣ. ಏನೆಲ್ಲ ಕಾರಣ ನಮ್ಗೆ ಅನ್ಸಿರುತ್ತೆ. ನಾವು ಅಂತಿರ್ತೀವಿ, ದೇವರಿಗೆ ಕೇಳ್ಕೊಳ್ತಾ ಇರ್ತೀವಿ ದೇವ್ರ ಹತ್ರ, ಭಗವಂತ ನಾನು ಯಾರಿಗೊಬ್ರಿಗೆ ಅನ್ಯಾಯ ಮಾಡ್ಲಿಲ್ಲ, ಒಬ್ರಿಗೆ ಮೋಸ ಮಾಡ್ಲಿಲ್ಲ, ಯಾಕೆ ನನಗಿಂತ ಶಿಕ್ಷೆಯನ್ನ ಕೊಟ್ಟೆ ನೀನು? ಆದ್ರೆ ತನ್ನ ಅಜ್ಞಾನದಿಂದ ಮಾನವ ಸುಮಾರು ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಅಂಗಡಿಯಿಂದ ದಿನಸಿ ಸಾಮಾನು ತರ್ತೀರಲ್ವಾ, ಪ್ಲಾಸ್ಟಿಕ್ ಕವರ್ ಅಲ್ಲಿ ತರ್ತೀರಿ, ಅದ್ರಿಂದ ಏನ್ ಮಾಡ್ತೀರಿ? ಎಲ್ಲಾದ್ರೂ ಡಬ್ಬಕ್ ಹಾಕ್ತೀರಿ. ಪ್ಲಾಸ್ಟಿಕ್ ಕವರ್ ಏನ್ ಮಾಡ್ತೀರಿ? ತೆಗೆದು ಆಚೆ ಹಾಕ್ತೀರಿ. ಈಗ ಹಾಸನದಲ್ಲೇನು ಇಲ್ಲಿ ಏನು ಜೋಳ, ಹಸಿರು ಹುಲ್ಲು ಏನು ಹುಲಸಾಗಿ ಏನ್ ಬೆಳೆದಿಲ್ಲ, ಎಲ್ಲ ಕಡೆ ಕಾಂಕ್ರೀಟ್ ಅಲ್ಲಿ ರೋಡ್ ಮಾಡಿ ಎಲ್ಲ ಮುಚ್ಚಾಕ್ತಿದೆ. ಹಾಗಾದ್ರೆ ಇಲ್ಲಿರುವಂತಹ ಹಸು ಕರುಗಳು, ಪ್ರಾಣಿಗಳು ಏನನ್ನ ತಿಂತವೆ? ನಾವು ಎಸೆದಂತಹ ಪ್ಲಾಸ್ಟಿಕ್ ಅನ್ನೇ ತಿನ್ನೋದು. ತಿಂದು 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 ಎಷ್ಟು ದಿವಸ ಬದುಕ್ತವೆ? ಒಂದು ದಿವಸ ಅವು ಕೂಡ ಸಾವಿಗೀಡಾಗ್ತವೆ. ಅದರ ಸಾವಿಗೆ ಪರೋಕ್ಷವಾಗಿ ನಾನು ಕಾರಣ ಆಗಿರ್ತೀನಿ. ನನ್ನ ಕೊಡುಗೆನೂ ಅದ್ರಲ್ಲಿ ಸ್ವಲ್ಪ ಇದೆ. ಸೊ ಅದು ಯಾರು ಅನುಭವಿಸ್ಬೇಕು? ನಾನೇ ಅನುಭವಿಸ್ಬೇಕಲ್ವಾ? ಇದನ್ನೆಲ್ಲ ನಾವು ಗಮನಿಸ್ತೀವ. ತುಂಬಾ ಸಿಲ್ಲಿ ಅಂತ ಅನ್ಸುತ್ತೆ. ಇಷ್ಟೊಂದೆಲ್ಲ ನೋಡಕ್ಕಾಗತ್ತೆ, ಇಷ್ಟೊಂದೆಲ್ಲ ನೋಡಕ್ಕಾಗತ್ತ ಅಂತ ಹೇಳಿದ್ರೆ ಈಗ ಅನುಭವಿಸ್ತಾ ಇದೀವಲ್ಲ, ಮತ್ತೆ ಅದಕ್ಕೆ ಕಾರಣ ಏನಂತ ಕೊಡ್ತೀರಿ ನೀವು ಅಲ್ವಾ? ವೃದ್ಧಾಶ್ರಮ
ಹಿಂದಿರ್ತಕ್ಕಂತಹ ವೃದ್ಧಾಶ್ರಮನೇ ಬೇರೆ. ಬಾಲ್ಯ, ಯೌವನ, ಗೃಹಸ್ಥ, ವಾನಪ್ರಸ್ಥ, ವೃದ್ಧಾಶ್ರಮ ಅಂತೇಳಿ ಆಗಿರತಕ್ಕಂತಹ ಆಶ್ರಮಗಳೇ ಬೇರೆ. ಈಗಿರೋ ವೃದ್ಧಾಶ್ರಮಗಳೇ ಬೇರೆ. ಎಲ್ಲರೂ ಹಾಗೆ ಪರೋಕ್ಷವಾಗಿ ನಾವು ಕಾರಣರಾಗಿರ್ತೀವಿ. ಈ ರೀತಿಯ ತಪ್ಪುಗಳು ನಡೀತಾ ಇರುತ್ತೆ. ತಂದೆ ತಾಯಿಗಳನ್ನ ನಮ್ಮ ಜೊತೆ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಅನುಭವಿಸ್ಬೇಕಾಗುತ್ತೆ. ಮಾತಾಡುವಂತಹ ಪ್ರತಿಯೊಂದು ಮಾತು ಬಹಳ ಶ್ರದ್ಧೆಯಿಂದ ಮಾತಾಡ್ಬೇಕಾಗುತ್ತೆ. ನಮ್ಮ ತಂದೆ ತಾಯಿ ಜೊತೆ ನಾನಿದ್ದೀನಿ ಅನ್ನೋದು ಒಂದೇ, ತಂದೆ ತಾಯಿನ ನನ್ನ ಜೊತೆ ಇಟ್ಕೊಂಡಿದ್ದೀನಿ ಅನ್ನೋದು ಒಂದೇ. ಆದ್ರೆ ಎರಡನೆಯ ವಾಕ್ಯ ಏನಿದೆ, ಇದು ನನ್ನನ್ನ ನರಕದ ಕೂಪಕ್ಕೆ ತಳ್ಳುತ್ತೆ. ಸೊ ಇದನ್ನೆಲ್ಲ ಯಾರು ಅನುಭವಿಸರು? ಇದನ್ನೆಲ್ಲ ಗಮನಿಸಿದ್ವ ನಾವು? ತಂದೆ ತಾಯಿನ ನಾವು ಇಟ್ಕೊಳಕಾಗತ್ತಾ? ದೈವಿ ಸ್ವರೂಪರಲ್ವಾ, ಮಾತೃ ದೇವೋಭವ, ಪಿತೃ ದೇವೋಭವ, ಅವ್ರನ್ನ ನಾವು ಇಟ್ಕೊಂಡಿದೀವಿ ಅಂತ ಎಷ್ಟು ಅಹಂಕಾರದ ಭಾವ ನಮ್ಮಲ್ಲಿದೆ ಅಂತ. ಒಂದು ಕಡೆ ಹೇಳ್ತಾರೆ, ಶಂಕರಾಚಾರ್ಯರು ಹೇಗೆ ಹೇಳ್ತಾರೆ ಅಂತ ಹೇಳಂದ್ರೆ, ಒಂದು ಕಲ್ಲನ್ನ ನಾವು ದಾರಿಯಲ್ಲಿ ನಡಿಬೇಕಾದ್ರೆ ಆ ಕಲ್ಲನ್ನ ಎಡವತೀವಲ್ಲ, ಕಾಲಲ್ಲಿ ತುಳ್ಕೊಂಡು ಹೋದ್ರೆ ಆ ಕಲ್ಲನ್ನ ಎಡವಿ ಒದ್ದು ಮುಂದೆ ಹೋದ್ರೆ ಆ ಕಲ್ಲಿಗೆ ನಾವು ಕ್ಷಮಾಪಣೆಯನ್ನ ಕೇಳಬೇಕಂತೆ. ಕಲ್ಲಿಗೆ ಕ್ಷಮಾಪಣೆಯನ್ನ ಕೇಳಬೇಕಂತೆ. ನಿಮ್ಗೆ ಆಶ್ಚರ್ಯ ಅನ್ಸ್ಬೋದ? ಅಯ್ಯೋ, ಸಾವಿರಾರು ಕಲ್ಲಿರ್ದ ರೋಡ್ ತುಂಬಾ ಬರೀ ಕಲ್ಲೇ ಇರ್ತಾರೆ, ಎಲ್ಲದಕ್ಕೂ ಕ್ಷಮಾಪಣೆ ಹೆಂಗ್ ಕೇಳ್ಕೊಂಡು ಹೋಗೋದು ಅಂತ. ಆದ್ರೆ ನಮ್ಮ ಭಾವ ಹಂಗಿರ್ಬೇಕು. ಯಾಕೆ ಕಲ್ಲಿಗೆ ಕ್ಷಮಾಪಣೆಯನ್ನ ಕೇಳ್ಬೇಕು ಅಂದ್ರೆ, ಕಲ್ಲು ಮಾತಾಡುತ್ತಾ? ಮಾತಾಡಲ್ಲ. ಹಾಗೆ ನಾನು ಒದ್ದ ಮೇಲೆ ಮಾತಾಡದಲ್ಲೇ ಹೋದ್ರೆ ಆ ಕಲ್ಲಿಗೂ ನನಗೂ ಏನು ವ್ಯತ್ಯಾಸ ಇಲ್ಲ. ಕಲ್ಲು ಒಂದೇ, ನಾನು ಒಂದೇ. ಹಂಗಾಗಿ ಅಟ್ಲೀಸ್ಟ್ ನನಗೆ ದೇವ್ರು ಬಾಯಿ ಕೊಟ್ಟಿದ್ದಾನಲ್ವಾ, ಬಾಯಿ ಕೊಟ್ಟಿದ್ದಂತಾನೆ. ಅಹಲ್ಯೆ ಶಿಲೆಯ ರೂಪದಲ್ಲಿ ಇದ್ರು. ಶ್ರೀರಾಮರ ಪಾದ ಸ್ಪರ್ಶದಿಂದ ಮತ್ತೆ ಅವರಿಗೆ ಮರುಜನ್ಮ ಬಂತು. ನಮಗ್ ಗೊತ್ತಿಲ್ಲ, ಎಷ್ಟೋ ಕಲ್ಲಿನ ದೇವರುಗಳನ್ನ ಮೂರ್ತಿಯನ್ನ ಮಾಡಿ ದೇವಸ್ಥಾನಗಳ ನಿಲ್ಸಿದ್ವಿ. ಹಾಗಾಗಿ ನಮ್ಮ ಭಾವ ಹೇಗಿರ್ಬೇಕು? ಈ ರೀತಿ ಶುದ್ಧವಾಗಿರಬೇಕು. ಹೀಗೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಾವು ಒಂದಷ್ಟು ಈ ಜ್ಞಾನವನ್ನ ಸಂಪಾದನೆ ಮಾಡ್ತಾ ಹೋದಾಗ ನಮ್ಮಲ್ಲಿಯ ಸಮಸ್ಯೆಗಳು ಸಹಜವಾಗಿ ಕಡಿಮೆ ಆಗುತ್ತೆ. ನೀವೇನು ಮಾಡಬೇಕಾಗಿಲ್ಲ. ಕಾಯಿಲೆಗೆ ಮದ್ದೇ ಮುಖ್ಯ ಅಲ್ಲ, ಕಾಯಿಲೆಗೆ ಮುದ್ದು ಮಾಡಬೇಕಾಗುತ್ತೆ. ಮುದ್ದು ಕೂಡ ಮುಖ್ಯ, ಕಾಯಿಲೆಗೆ ಮದ್ದಲ್ಲ ಮುಖ್ಯ. ಹೇಮ ಬಂದು ಹೇಳ್ಬೋದು, ರೀ ತುಂಬಾ ತಲೆನೋವ್ತಿದ್ದಾರೆ, ಇನ್ನೊಂದು ತಡೆಯಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ನಾನೇನ್ ಹೇಳ್ಬೋದು? ತಡಿ, ಒಂದು ಏನಾದ್ರು ತರ್ತೀನಿ, ಆಸಿಡ್ನೋ ಸಾರಿಡನೋ ಏನಾದ್ರು ತಂದ್ಕೊಡ್ತೀನಿ, ತಡಿ ದೌಲತ್ ತರ್ತೀನಿ ತಡಿ ಅಂತ ಓಡ್ಬೋದು. ಅದು ದೊಡ್ಡ ವಿಷಯ ಅಲ್ಲ, ಅದು ಎಲ್ಲರೂ ಮಾಡ್ತಾರೆ, ಅದು ಮದ್ದು. ಆದ್ರೆ ಮುದ್ದು ಮಾಡೋದಕ್ಕೆ ಕಲಿಬೇಕು. ಏನಾಗಲ್ಲ, ಹೇಮ ಹೆದರ್ಕೊಂಡ ಸುಮ್ಮನೆ ನಾನಿದೆ, ಹಂಗೆ ಸ್ವಲ್ಪ ಹೊತ್ತು ಸರಿ ಹೋಗುತ್ತೆ. ಸುಮ್ಮನೆ ಒಂದ್ ಕೆಲಸ ಮಾಡೋದು, ಮುದ್ರೆ ಹೇಳ್ಕೊಡ್ತೀನಿ ಮಾಡು, ಮಹಾಶೀರ್ಷ ಮುದ್ರೆ ಅಂತ ಮಾಡಿ ಅಂತ ಹೇಳಿ ಒಂದಿಷ್ಟು ತಲೆ ಸರಿ ಏನೋ ಒಂದಿಷ್ಟು ಮಾಡಿ ಸಮಾಧಾನ ಮಾಡೋದ್ರಿಂದ ಅರ್ಧವಾಗ ಕಾಯಿಲೆ. ಇದು ಮದ್ದಿಂದ ಅಲ್ಲ, ಯಾವ್ದ್ರಿಂದ? ಮುದ್ದಿಂದ ಆಗಿದೆ. ಈ ಮುದ್ದು ಮಾಡುವಂತಹ ಗುಣ ನಮ್ಮಲ್ಲಿ ಇದೆಯಾ? ಕಡೆ ತಿರುಗಿದ್ರೆ ಆಗಲ್ಲ, ಅವ್ರನ್ನ ಕಂಡ್ರೆ ಆಗಲ್ಲ, ಅವ್ರಿಗೆ ನಮ್ಮನ್ನು ಕಂಡ್ರೆ ಆಗಲ್ಲ, ನಮಗೆ ಅವ್ರನ್ನ ಕಂಡ್ರೆ ಆಗಲ್ಲ. ಈ ರೀತಿಯ ಒಂದು ವಾತಾವರಣದಲ್ಲಿ ನಾವು ಬದುಕ್ತಾ ಇರಬೇಕಾದ್ರೆ ಇವು ತಮ್ಮ ಮಹತ್ವವನ್ನ ಕಳೆದುಕೊಂಡಿದೆ. ಈ ಎಲ್ಲಾ ಅಂಶಗಳು ಮಹತ್ವವನ್ನ ಕಳೆದುಕೊಂಡಿದೆ. ನಿಮ್ಗೆ ಯೋಗ ಆಗಿದೆ, ನಿಮ್ ಮನೆಯವ್ರಿಗಾಗಿದ್ಯಾ? ಅವ್ರ ಯಾಕೆ ಹೇಳ್ತಾರೆ ಮುದ್ದು ಅಂತ ಹೇಳಿದ್ರೆ ಸಾಕು, ಎದ್ದವ್ರು ಅಡಿಗೆ ಮಾಡಿ ಫಸ್ಟ್ ಮುದ್ದೆ ಎಲ್ಲ ಮುದ್ದು ಮಾಡ್ಬೇಕು ಅಂತ ಹೇಳುತ್ತೆ. ಏನ್ ಪ್ರಯೋಜನ ಏನು? ಅದು ಈ ವಯಸ್ಸಲ್ಲಿ ಮುದ್ದು ಎಲ್ಲ ಮಾಡ್ಬೇಕು. ಯಾಕಂದ್ರೆ ದುಡ್ಡು ಕೊಡ್ತೀನಿ, ಹೋಗಿ ಮತ್ತೆ ತಗೊಂಬ, ದೌಲತ್ ತಗೊಂಬ, ಬೇಕಾದ್ರೆ ತಿನ್ನು. ಮುದ್ದು ಗಿದ್ದು ಅವೆಲ್ಲ ನನ್ನ ಹೇಳ್ಕೊಂಡ. ಸೊ ನೀವು ಆನ್ಲೈನ್ ನಲ್ಲಿ ಇರೋರಿಗೆ ಇನ್ನು 6-7 ನಿಮಿಷದಲ್ಲಿ ಸೆಷನ್ ಕ್ಲೋಸ್ ಆಗ್ತಾ ಇದೆ. ನಾವು ಮತ್ತೇನು ಅದನ್ನ ರೀಸ್ಟಾರ್ಟ್ ಮಾಡೋದಿಲ್ಲ. ನಾಳೆ ಮತ್ತೆ 11 ಗಂಟೆ ಮುಂಚೆ ಜಾಯ್ನ್ ಆಗುತ್ತವಲ್ಲಾಗಿ ನಾವಿಲ್ಲಿ ಆಫ್ಲೈನ್ ನಲ್ಲಿ ಸ್ವಲ್ಪ ಹೊತ್ತಿದ್ದು ನಾವು ಕ್ಲೋಸ್ ಮಾಡ್ತೀವಿ. ಸೊ ಈ ರೀತಿಯಾಗಿರುತ್ತೆ. ಈ ಸೂಕ್ಷ್ಮತೆಯನ್ನ ಯಾರು ಹೇಳ್ಕೊಡೋದಿಲ್ಲ. ಯಾವ ಶಾಲಾ ಕಾಲೇಜುಗಳಲ್ಲಿ ಇದರ ಶಿಕ್ಷಣವನ್ನ ನಿಮಗೆ ಕೊಡೋದಿಲ್ಲ. ಮನೆಯಲ್ಲಿಯೂ ಕೂಡ ಅಷ್ಟೇನೆ. ಈ ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ತುಂಬಾ ಹಿರಿಯರು ಸಂಸ್ಕಾರವಂತರೇನಾದರೂ ಇದ್ದರೆ ಅವರಿಂದ ಅವರ ಕೆಳಗಿನವರಿಗೆ ಅಥವಾ ಇತ್ತೀಚಿನ ಜನಾಂಗಕ್ಕೆ ತಲುಪಬಹುದು. ಅದು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ಆದ್ರೆ ಹೆಚ್ಚಿನ ಪಾಲು ಇದು ಇಲ್ಲ. ಅವರವರಷ್ಟಕ್ಕೆ ಅವರವರು ಇರ್ತಾರೆ. ಪ್ರತಿಯೊಂದು ಜೀವಕ್ಕೂ ಬೆಲೆ ಇದೆ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತೇಳಿ ನಾವು ಗುರುಗಳು ಹೇಳೋದನ್ನ ಕೇಳ್ತಾನೆ ಇರ್ತೀವಿ. ಆದ್ರೆ ಈ ಜೀವನ ಬೆಲೆ, ಈ ಜೀವನ ಬೆಲೆ
ನಾನು ಭಗವಂತನ ಸ್ವರೂಪ, ನೀವು ಕೂಡ ಭಗವಂತನ ಸ್ವರೂಪ. ಬಟ್ ಬಾಯಲ್ಲಿ ಹೇಳ್ತೀವಿ ಹಾಗಿದೀವ? ಈ ಭಗವಂತನ ಕಂಡ್ರೆ ಆಗ ಭಗವಂತಂಗಾಗಲ್ಲ, ಆ ಭಗವಂತನ ಕಂಡ್ರೆ ಆ ಭಗವಂತಂಗಾಗಲ್ಲ. ಒಟ್ನಲ್ಲಿ ಯಾರೋ ಒಂದಷ್ಟು ಜನ ಭಗವಂತನ ಮಾತ್ರ ತುಂಬಾ ಇಷ್ಟ ಆಗ್ತಾರೆ ಅಷ್ಟೇ. ಆ ಭಗವಂತನ ಬಿಟ್ರೆ ಬೇರೆ ಯಾವ ಭಗವಂತನು ಆಗಲ್ಲ. ಮತ್ತೆ ಭಗವಂತನ ಬಾಯಿ ಬಂದಂಗ್ ಬೇಕು, ನೀನ್ ಅಂತವನು, ನೀನ್ ಇಂಥವನು, ನೀನ್ ಅಂತವನು. ಕೇವಲ ಇದು ರೂಢಿಗಷ್ಟೇ. ಇವೆಲ್ಲವೂ ಕೂಡ ಸುಮ್ಮನೆ ಬಾಯಿ ಮಾತ್ರ ಹೇಳ್ತೀವಿ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತ ನಡ್ಕೊಳ್ತಾ ಇದೀವ. ನಾನ್ ದೇವ್ರ ಸ್ವರೂಪ, ನೀವು ದೇವ್ರ ಸ್ವರೂಪ ಅಂದ್ಮೇಲೆ ದೇವ್ರನ್ನೆಲ್ಲರೂ ಬೈಯಕ್ ಸಾಧ್ಯನಾ? ಯಾರು ಬೈಯಲ್ಲ. ನಾವ್ ಯಾವ್ದಾದ್ರು ದೇವ್ರನ್ನ ಬೈದಿದೀವ? ಮತ್ತೆ ನಿಮ್ಮನ್ನ ಯಾಕೆ ಬೈಬೇಕು ನಾವು? ಅಂದ್ರೆ ಅದರ ಅರ್ಥ ಏನು? ಪ್ರೇಮ ರೂಪದಿಂದ ನಾವಿರ್ಬೇಕು. ಪ್ರೀತಿ ವಿಶ್ವಾಸಗಳಿಗೆ ನಾವಿಲ್ಲಿ ಬೆಲೆಯನ್ನ ಮೇಲು ಕೀಳು ಅನ್ನೋ ತಾರತಮ್ಯ ಇಲ್ಲ. ಪ್ರತಿಯೊಂದು ತರಗತಿಯಲ್ಲೂ ಕೂಡ ನಾವು ಇದನ್ನ ಹೇಳ್ತಾನೆ ಇರ್ತೀವಿ. ಇಲ್ಲಿರೋರೆಲ್ಲ ಸ್ತ್ರೀಯರು, ಇಲ್ಲಿ ಒಂದಿಬ್ರು ಮಾತ್ರ ಪುರುಷರಿದ್ದೀವಿ. ಖಂಡಿತ ತಪ್ಪು, ಖಂಡಿತ ತಪ್ಪು. ಸೃಷ್ಟಿಯ ಒಂದು ನಿಯಮದಲ್ಲಿ ಹಾಗಿದೆ ಅಷ್ಟೇ ಹೊರತು ಪ್ರತಿಯೊಬ್ಬ ಪುರುಷನೊಳಗೆ ಪ್ರತಿಯೊಬ್ಬ ಸ್ತ್ರೀಯೊಳಗೆ ಪುರುಷ ಮತ್ತೆ ಸ್ತ್ರೀ ಇಬ್ರು ಕೂಡ ಇರ್ತಾರೆ. ನನ್ನ ದೇಹವನ್ನ ಎರಡು ಭಾಗ ಮಾಡಿದ್ರೆ ಬಲಭಾಗ ಪುರುಷ ಪ್ರಕೃತಿ, ಎಡಭಾಗ ಸ್ತ್ರೀ ಪ್ರಕೃತಿ. ಪುರುಷನ ಕೆಲಸ ಏನು? ಬಲ, ತೇಜಸ್ಸು, ಓಜಸ್ಸು, ಧೈರ್ಯ, ಸಾಹಸ ಇವೆಲ್ಲವೂ ಕೂಡ ಪುರುಷನ ಗುಣಗಳು. ಸ್ತ್ರೀ ಗುಣ ಏನು? ಪ್ರೀತಿ, ವಿಶ್ವಾಸ, ದಯೆ, ಅನುಕಂಪ, ಅಂತಃಕರಣ ಇವೆಲ್ಲವೂ. ಹಾಗಾಗಿ ದೇಹದ ಎಡಭಾಗಕ್ಕೂ ದೇಹದ ಬಲಭಾಗಕ್ಕೂ ವ್ಯತ್ಯಾಸ ಇದೆ. ಒಂದ್ ಕಲ್ ತಗೊಳ್ಳಿ, ಒಂದ್ ಕಲ್ ತಗೊಂಡು ಬಲಗೈಯಲ್ಲಿ ಎಸಿರಿ ಎಷ್ಟು ದೂರ ಹೋಗುತ್ತೆ? ಅದೇ ಕಲ್ಲಿನ ಎಡಗೈಯಲ್ಲಿ ಎಸಿರಿ ಎಷ್ಟು ದೂರ ಹೋಗುತ್ತೆ ಅಲ್ವಾ? ವ್ಯತ್ಯಾಸ ಆಗೇ ಆಗುತ್ತೆ. ಬಲಗೈಯಲ್ಲಿ ಬರೀರಿ ಒಂದ್ ಪೇಜಿನ ಬೇಗ ಬರೀಬಹುದು 5-10 ನಿಮಿಷದಲ್ಲಿ. ಅದೇ ಎಡಗೈಯಲ್ಲಿ ಬರೀರಿ ಅರ್ಧ ಗಂಟೆ ಮೇಲೆ ಬೇಕು, ಆಗಲ್ಲ. ಈ ಶಕ್ತಿಯನ್ನ ಸಂಯೋಜನೆ ಮಾಡ್ಬೇಕು ನಾವು. ಹಾಗಾಗಿ ನೀವು ನೋಡಿರ್ಬೋದು ಫೋಟೋಗಳಲ್ಲಿ, ಅರ್ಧನಾರೀಶ್ವರನ ಫೋಟೋ ನೋಡಿದ್ರೆ ಎಡಭಾಗ ಪಾರ್ವತಿ ಇದ್ದು ಬಲಭಾಗ ಶಿವಂದನ್ನ ತೋರಿಸಿರ್ತಾರೆ. ಅವೆರಡನ್ನೂ ಸೇರಿದ್ರೆ ಶಿವಶಕ್ತಿ, ಎರಡು ಸೇರಿದ್ರೆ. ಹಾಗೆ ನಾವು ಇಲ್ಲಿ ಜೋಡಿಸೋದನ್ನ ಕಲಿಬೇಕು. ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡ್ತೀವಲ್ವಾ ಅಲ್ವಾ? ದೇಹದ ಎಡಭಾಗದ ಶಕ್ತಿಯನ್ನ ಬಲಭಾಗಕ್ಕೆ ವರ್ಗಾಯಿಸ್ತೀವಿ, ಬಲಭಾಗದ ಶಕ್ತಿಯನ್ನ ಎಡಭಾಗಕ್ಕೆ ವರ್ಗಾಯಿಸ್ತೀವಿ. ಇವೆಲ್ಲದರ ಹಿಂದಿನ ಉದ್ದೇಶ ಏನು? ಎಲ್ಲದರ ಹಿಂದಿನ ಉದ್ದೇಶ ಸ್ವಸ್ಥ ದೇಹ, ಸ್ವಸ್ಥ ಮನಸ್ಸು, ಸ್ವಸ್ಥ ಭಾವನೆ, ಸ್ವಸ್ಥ ಆಧ್ಯಾತ್ಮ. ಈ 4 ಹಂತಗಳನ್ನ ನಾವು ಶುದ್ಧಿ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಪಂಚಕೋಶಗಳು ಯಾವ ತರ, ಪಂಚಭೂತಗಳು ಯಾವ ತರ, ಹೇಗೆಲ್ಲ ಕೆಲಸ ಮಾಡ್ತವೆ ಅದನ್ನ ನಾವು ಶಿಬಿರದಲ್ಲಿ ನಾಳೆಯಿಂದ ನಾವು ನೋಡ್ತಾ ಹೋಗೋಣ. ಎಲ್ಲರೂ ಕೂಡ ಅದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿ ಬನ್ನಿ, ಮಾನಸಿಕವಾಗಿ ಸಿದ್ಧರಾಗಿ ಬನ್ನಿ. ದೇಹ ಹೆಂಗೂ ಬಂದ್ಬಿಡತ್ತೆ, ಅದೇ ಸುಸ್ತಾದ್ರೂ ಬರುತ್ತೆ, ಸುಸ್ತಾಗ್ಲಿಲ್ಲ ಅಂದ್ರೂ ಯಾಕಂದ್ರೆ ಅಯ್ಯೋ ಕಾರಿದಾರ ಬನ್ನಿ, ಬೇಡ 500 ರೂಪಾಯಿ ಕೊಟ್ಟಿಲ್ವಾ ಅದಕ್ಕಾದ್ರೂ ಹೋಗೋಣ ಅಂತ ಕೊಟ್ಟಿಲ್ವಾ, ಇನ್ನದು ಆದ್ರೂ ಹೋಗೋಣ ಅಂತ ಬರ್ತೀವಿ. ದೇಹ ಬಂದ್ಬಿಡತ್ತೆ, ಮನಸ್ಸು ಬರಲ್ಲ ಅಷ್ಟು ಸುಲಭವಾಗಿ. ಆಯ್ತಾ? ಮನಸ್ಸನ್ನ ಸಿದ್ಧಗೊಳಿಸ್ಕೊಂಡು ಬನ್ನಿ. ಅಲ್ಲಿ ಹೇಗೆ ಆ ಮನಸ್ಸಿಗೆ ಹೇಗೆ ಕೆಲಸವನ್ನ ಕೊಡಬೇಕು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಪ್ರತಿಯೊಂದು ಹಂತದಲ್ಲಿ ಶ್ರದ್ಧೆ, ತಾಳ್ಮೆ ಎರಡೂ ಕೂಡ ಅತಿ ಅವಶ್ಯಕ, ಅತಿ ಅವಶ್ಯಕ. ನೀವು ಇದನ್ನು ನಂಬಿ ಮಾಡಿ, ನಂಬದಲೇ ಮಾಡಿ, ಇದರಿಂದ ರಿಸಲ್ಟ್ ಅಂತೂ ಶತಸಿ. ನಂಬಿದಾಗ 100%, ನಂಬದಲೇ ಮಾಡಿದಾಗ 80%, ನಮ್ದೆಲ್ಲ ಮಾಡಿದಾಗ 80%. ಇನ್ನು ಕಡಿಮೆ ಆಗುತ್ತೆ, ಇನ್ನು ಕಡಿಮೆ ಆಗುತ್ತೆ, ಇನ್ನೂ ಕಮ್ಮಿ ಆಗುತ್ತೆ. ನಮ್ಮ ಮನಸ್ಸಿನ ಡಿಪೆಂಡ್ ಆಗುತ್ತೆ. ಆದ್ರೆ ಸಿದ್ಧ ಮಾಡ್ಕೊಂಡು ಮಾನಸಿಕವಾಗಿ ಸಿದ್ಧತೆ ಇದೆ. ದೈಹಿಕ ನಾನು ಹೇಳದ್, ನಾನು ಇಷ್ಟ ಇದ್ರು ಬಂದ್ಬಿಡ್ತೀವಿ, ಇಷ್ಟ ಎಲ್ಲ ಆದ್ರೂ ಬಂದ್ಬಿಡ್ತೀವಿ. ಏನೋ ಕಮೆಂಟ್ ಹಾಕ್ಬಿಟ್ಟಿದೀವಿ, ಹೇಳಿದೀವಿ, ಸರಿ ಹೋಗಲ್ಲ ಹೋದ್ರೆ ನೀವು ಮಾಡಿದ್ರು. ಇವಾಗ ಇಲ್ಲಿ ಬರ್ತಾ ಇತ್ತು, ಯಾರ್ಯಾರು ನಾಳೆ ಅಲ್ಲಿ ಬರ್ತೀವಿ ಕೈ ಅಂದ್ರೆ ಈ ಏರಿಯಾ ನಾಳೆಯಿಂದ ಅಲ್ಲಿ ಶುರುವಾಗುತ್ತೆ. ಇಲ್ಲಿ ಕನ್ನಡದಲ್ಲಿ ಎಲ್ಲ ಬರ್ತೀರಾ ಬರಲ್ಲ? ಹಾಗಾದ್ರೆ ನೀವು ಬೇರೆ ದಿವಸ ಮಾಡಿದ್ರೆ ಬರ್ತೀವಿ ಅಲ್ವಾ? ಓಕೆ. ಅಲ್ಲಿ ಎಷ್ಟು ಜನ ಇದ್ದಾರೆ? 12 ಜನ ಇದಾರಲ್ಲ? ಎಷ್ಟು ಜನ ಇದ್ದಾರೆ? 2, 4,
ರೈಟ್. ರಾಧಿಕಾ ಬರ್ತಾರೆ ಇದೆ ಮನೆ. ರಾಧಿಕಾ 8 ಜನ ಆಗ್ಬೋದು. 8 ಜನ ಆಗ್ತಾರೆ. 8 ಜನ ನಾನು ನೀವು 11 ಆಯ್ತಲ್ಲ ಅಲ್ಲಿ ಸಾಕಲ್ಲ. ಯಾಕೆಂದ್ರೆ ಅಲ್ಲಿ ಮಾಡ್ಬೇಕು ಅಂದ್ರೆ ಸರ್ವಂಟ್ ಮಾಡೋ ಪರವಾಗಿಲ್ಲ, ಇಲ್ಲಿ ಮಾಡ್ಬೇಕು ಅಂದ್ರೆ ಇಲ್ಲಿ ಮಾಡೋಣ. ಆದ್ರೆ ನಾವೇ ಸೋಲ್ ಮಾಡೋದು ಆಗ್ಬೋದಾ? ಇನ್ನೊಂದು ಪವಿತ್ರ ಇದಾದ್ಮೇಲೆ ಇನ್ನೊಂದು ಶಿಬಿರ ಮಾಡಿದ್ರೆ ಆಗುತ್ತಲ್ಲ. ಅದು ನಿಮ್ಗೆ ಶಕ್ತಿ ಇದ್ರೆ ಅಲ್ಲಿ ಇವ್ರು ಬರ್ಬೋದಪ್ಪ. ಯಾಕಂದ್ರೆ ನಿಮ್ಗೆ ಶಕ್ತಿ ಯಾರ್ಯಾರಿಗಿದೆ, ಯಾರ್ಯಾರ ಹತ್ರ ಬೈಕ್ ಇದೆ ಅವರಲ್ಲಿ ಬನ್ನಿ. ಸ್ವಾಮಿಗಳೇ ನನಗೆ ಕೇಳಿದ್ರು ಈ ವೀಕ್ ಅಲ್ಲ ನೆಕ್ಸ್ಟ್ ವೀಕ್ ಅಂತನಾ ಇಲ್ಲ ಅದ್ರ ಟೈಮ್ ವೇರಿಯೇಷನ್ ಇಲ್ಲ ಇನ್ನೊಂದು ಶಿಬಿರ ಇನ್ನೊಂದು ಶಿಬಿರ ಈ ಶಿಬಿರ ಹೋಗ್ಬೇಕು. ಸ್ವಲ್ಪ ಗ್ಯಾಪ್ ಕೊಟ್ಟು ನಾವು ಬಹುಶಃ ಮಾರ್ಚ್ ಫಸ್ಟ್ ವೀಕ್ ಇಂದ ತಿಳ್ಕೋಬಹುದು. ತಕ್ಷಣದಲ್ಲೇ ಆಗುತ್ತಿದ್ದು ಹೇಳಕ್ಕಾಗಲ್ಲ, ಯಾಕಂದ್ರೆ ನಮಗೂ ರೆಸ್ಟ್ ಬೇಕಾಗುತ್ತೆ. ಇದೆ ಟೈಮಿಂಗ್ಸ್ 11. ಸೊ ಇವಾಗ ನಾವು ಶುರು ಮಾಡಿದ್ವಿ. ನಾವು ಆಕ್ಚುಲಿ ಇವತ್ತು ಡಾಕ್ಟರ್ ಲಲಿತಾ ಭಾಸ್ಕರ್ ಆನ್ಲೈನ್ ಅಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ರಿಂದ ನಾವು ಇಲ್ಲಿ ನಿರ್ಧಾರ ಮಾಡಿದ್ವು. ಇವಾಗ ಮೊದಲು ನಾವು ಯೋಚನೆ ಮಾಡಿದ್ರೆ ಅಲ್ಲಿ ಇದ್ದಾನೆ ಬೇಡಪ್ಪ. ಸೊ ಹಾಗಾಗಿ ಅಲ್ಲೇ ಮಾಡೋಣ. ಸಾಧ್ಯವಾದ್ರೆ ನಾವು ಕೂಡ ಅಲ್ಲಿ ಬರೋಣ. ಇಲ್ಲ ಹೋದ್ರೆ ಸಭಾವರ ಕೂತ್ಲು ಹೇಳ್ತಾರೆ, ಅವಾಗ ಎಲ್ಲರೂ ಬರ್ತೇವೆ. ಇನ್ನೊಂದು ಎರಡನೇ ವಿಚಾರ ನಾನು ನಿಮ್ಗೆ ಹೇಳೋದಿದೆ.